ನಮಸ್ತೆ ಸ್ನೇಹಿತರೆ, ಟೇಕ್ ಗ್ಯಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ ಸ್ನೇಹಿತರೆ. ಒಂದು ಚಹಾ ಅಂಗಡಿ ಮಾಡಬೇಕಾದ್ರೆ ನಮಗೆ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಯಾವುದಾದ್ರೂ ಒಂದು ಕಿರಾಣಿ ಅಂಗಡಿ ಆಗಲಿ, ಯಾವುದೇ ಒಂದು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಹಾಗಾದರೆ ನಾವು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಜೀರೋ ಇನ್ವೆಸ್ಟ್ಮೆಂಟ್ ಮಾಡಿ ನಾವು 2 ಪ್ಯಾಸಿವ್ ಇನ್ಕಮ್ ಮಾಡ್ಬೋದು ಸ್ನೇಹಿತರೆ. ಆ 2 ಪ್ಯಾಸಿವ್ ಇನ್ಕಮ್ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಪ್ಯಾಸಿವ್ ಇನ್ಕಮ್ ಅಂದರೆ ಏನು, ಒಂದು ಎಕ್ಸಾಂಪಲ್ ಮುಖಾಂತರ ನೀವು ತಿಳಿಸ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಒಂದು ನಿಂಬೆ ಗಿಡ ಇದೆ, ಇನ್ನೊಂದು ಕವಳೆ ಗದ್ದೆ ಇದೆ ಸ್ನೇಹಿತರೆ. ಒಂದು ನಿಂಬೆ ಗಿಡ, ಒಂದು ಕವಳೆ ಗದ್ದೆ ಇದೆ. ಕವಳೆ ಗದ್ದೆಯಲ್ಲಿ ನಾವು ಸಸಿ ನೆಡಬೇಕಾದ್ರೆ 4 ರಿಂದ 5 ತಿಂಗಳಿಗೆ ನಮಗೆ ಕಟಾವಿಗೆ ಬರುತ್ತಾ ರಾಶಿ ಮಾಡ್ಬೋದು. ಆದರೆ ನಿಂಬೆ ಗಿಡ ನಾವು ಹಾಕಿದರೆ ಸ್ನೇಹಿತರೆ ನಮಗೆ 4 ರಿಂದ 5 ವರ್ಷ ಅದಕ್ಕೆ ನಾವು ನೀರು ಹಾಕಬೇಕಾಗತ್ತೆ, ಅದಕ್ಕೆ ಗೊಬ್ಬರ ಕೊಡಬೇಕಾಗತ್ತೆ, ಮತ್ತು ಅದಕ್ಕೆ ಆರೈಕೆ ಮಾಡಬೇಕಾಗತ್ತೆ. ಆವಾಗ ಅದು ನಮಗೆ 4 ರಿಂದ 5 ವರ್ಷ ಆದಮೇಲೆ ನಮಗೆ ಹಣ್ಣು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸ್ನೇಹಿತರೆ. ಇಲ್ಲಿ ಕವಳೆ ಗದ್ದೆ ನಮಗೆ 4 ರಿಂದ 5 ತಿಂಗಳ ಒಳಗಡೆ ನಮಗೆ ರಾಶಿಗೆ ಬರುತ್ತಾ, ಆದರೆ ನಿಂಬೆ ಗಿಡಕ್ಕೆ ನಮಗೆ 5 ರಿಂದ 6 ವರ್ಷ, ಅಂದರೆ 4 ರಿಂದ 5 ವರ್ಷ ನಮಗೆ ಟೈಮ್ ತೊಗೊಳ್ತದೆ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ನಿಂಬೆ ಗಿಡ ನಮಗೆ ಪ್ರತಿ ವರ್ಷ ಹಣ್ಣು ಕೊಡ್ತಾ ಇರ್ತದೆ ಸ್ನೇಹಿತರೆ. ನಾವು ಫಸ್ಟಿಗೆ 4 ರಿಂದ 5 ವರ್ಷ ಮಾತ್ರ ಕಷ್ಟಪಡಬೇಕಾಗತ್ತೆ, ಅದಕ್ಕೆ ನೀರು ಹಾಕಬೇಕಾಗತ್ತೆ, ಗೊಬ್ಬರ ಕೊಡಬೇಕಾಗತ್ತೆ, ಸ್ವಲ್ಪ ಆರೈಕೆ ಮಾಡಬೇಕಾಗತ್ತೆ ಸ್ನೇಹಿತರೆ. ಅದು ಆದಮೇಲೆ ನಮಗೆ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ತನಕ ನಮಗೆ ಪ್ರತಿ ವರ್ಷ ನಮಗೆ ಹಣ್ಣು ಕೊಡ್ತಾ ಇರ್ತದೆ ಸ್ನೇಹಿತರೆ. ಇದು ಪ್ಯಾಸಿವ್ ಇನ್ಕಮ್ ಸ್ನೇಹಿತರೆ. ನಾವು ಮೊದಲು ಸಿಸ್ಟಮ್ಗೋಸ್ಕರ ದುಡಿಬೇಕಾಗತ್ತೆ, ಅದಾದಮೇಲೆ ಸಿಸ್ಟಮ್ ನಮಗೆ ದುಡ್ಡು ಕೊಡುತ್ತೆ ಸ್ನೇಹಿತರೆ. ಅಂದರೆ ಸಿಸ್ಟಮ್ಗೋಸ್ಕರ ನಾವು ದುಡಿದ್ರೆ ಸಿಸ್ಟಮ್ ನಮಗೆ ದುಡಿದು ಕೊಡುತ್ತೆ. ಅಂದರೆ ಸ್ನೇಹಿತರೆ, ನಾವು 4 ರಿಂದ 5 ವರ್ಷ ನಾವು ಫಸ್ಟಿಗೆ ನಿಂಬೆ ಗಿಡಕ್ಕೆ ನಾವು ಆರೈಕೆ ಮಾಡಿದ್ದೀವಿ, ಅದೇ ನಿಂಬೆ ಗಿಡ ನಮಗೆ ಪ್ರತಿ ವರ್ಷ ನಮಗೆ ರಿಟರ್ನ್ ಕೊಡ್ತಾ ಇದೆ, ಅಂದರೆ ಕಾಯಿ ನಮಗೆ ರಿಟರ್ನ್ ಕೊಡ್ತಾ ಇದೆ. ಅದೇ ಥರ ಸ್ನೇಹಿತರೆ, ನಾವು ಫಸ್ಟಿಗೆ ಯಾವುದೇ ಸಿಸ್ಟಮ್ ಇರಲಿ ಮೊದಲು ಕಷ್ಟಪಟ್ಟು ದುಡಿಬೇಕಾಗತ್ತೆ. ನಾವು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಜೀರೋ ಇನ್ವೆಸ್ಟ್ಮೆಂಟ್ ಮಾಡಿ ಪ್ಯಾಸಿವ್ ಇನ್ಕಮ್ ಮಾಡ್ಕೋಬೋದು ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಒಂದು ಯೂಟ್ಯೂಬ್ ಚಾನಲ್. ನಾವು ಯೂಟ್ಯೂಬ್ ಚಾನಲ್ ಮಾಡ್ಕೋಬೋದು ಸ್ನೇಹಿತರೆ. ಸ್ನೇಹಿತರೆ, ನಿಮಗೆ ಯಾವುದಾದ್ರೂ ಟ್ಯಾಲೆಂಟ್ ಇದ್ದರೆ, ಅಂದರೆ ಕೆಲವೊಬ್ಬರಿಗೆ ಸಿಂಗಿಂಗಲ್ಲಿ ಟ್ಯಾಲೆಂಟ್ ಇರುತ್ತೆ, ಕೆಲವೊಬ್ಬರಿಗೆ ಆ್ಯಕ್ಟಿಂಗಲ್ಲಿ ಟ್ಯಾಲೆಂಟ್ ಇರುತ್ತೆ, ಕೆಲವೊಬ್ಬರಿಗೆ ಡ್ಯಾನ್ಸಲ್ಲಿ ಟ್ಯಾಲೆಂಟ್ ಇರುತ್ತೆ, ಮತ್ತು ನಿಮ್ಗೆ ಯಾವುದು ಇಷ್ಟ ಇರುತ್ತೆ ಅದೇ ಒಂದು ಕ್ಯಾಟಗರಿ ಮೇಲೆ ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಬೋದು ಸ್ನೇಹಿತರೆ. ಯೂಟ್ಯೂಬ್ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡೋದು, ಟ್ಯಾಗ್ ಯಾವ ಥರ ಹಾಕೋದು, ಟೈಟಲ್ ಯಾವ ಥರ ಹಾಕೋದು, ಕೀವರ್ಡ್ಸ್ ಯಾವ ಥರ ಹಾಕೋದು, ತಮ್ಲೈನ್ ಯಾವ ಥರ ಕ್ರಿಯೇಟ್ ಮಾಡೋದು, ಆಲ್ರೆಡಿ ನಾನು ವಿಡಿಯೋ ಮಾಡಿ ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ಸ್ನೇಹಿತರೆ. ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ಸ್ನೇಹಿತರೆ ಸ್ವಲ್ಪ ಕಂಡೀಷನ್ ಇರುತ್ತೆ, ಕೆಲವೊಂದು ಟಾಸ್ಕ್ ಇರುತ್ತೆ. ಚಾನಲ್ ಮೊನಿಟೈಸ್ ಮಾಡ್ಕೋಬೇಕಾದ್ರೆ ಸ್ನೇಹಿತರೆ ಕೆಲವೊಂದು 4000 ವಾಚ್ ಟೈಮ್ ಇರುತ್ತೆ, 1000 ಸಬ್ಸ್ಕ್ರೈಬರ್ ಇರುತ್ತೆ. ಅದನ್ನು ನಾವು ಪ್ರತಿ ವಾರ ಪ್ರತಿದಿನ ನಾವು ವಿಡಿಯೋ ಹಾಕಿ ಅದನ್ನು ನಾವು ಚಾನಲನ್ನು ಮೊನಿಟೈಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಅದು ಕಷ್ಟ ಇರುತ್ತೆ ಸ್ನೇಹಿತರೆ. ಆದರೆ ನಾವು ಏನಾದರೂ ಕಷ್ಟಪಟ್ಟು ನಾವು ಚಾನಲನ್ನು ಮೊನಿಟೈಸ್ ಮಾಡಿದರೆ ಸ್ನೇಹಿತರೆ, ನಾವು ಅಲ್ಲಿ ಪ್ಯಾಸಿವ್ ಇನ್ಕಮ್ ಮಾಡ್ಬೋದು ಸ್ನೇಹಿತರೆ. ಈ ಪ್ಯಾಸಿವ್ ಇನ್ಕಮ್ ಏನಪ್ಪ ಅಂದರೆ ಸ್ನೇಹಿತರೆ, ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ MLM ಅಂತ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ MLM ಅಲ್ಲಿ ಕೆಲವೊಂದು ಪ್ಲ್ಯಾನ್ ಬರುತ್ತೆ ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಬರುತ್ತೆ, ಅದು ಮಾಡಬಾರ್ದು ಸ್ನೇಹಿತರೆ. ಅಂದರೆ ಡೈರೆಕ್ಟ್ ಸೆಲ್ಲಿಂಗ್ ಯಾವ್ದು ಇರುತ್ತೆ ಅದನ್ನು ಮಾಡಬೇಕಾಗುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಯಾವುದಂದ್ರೆ ಸ್ನೇಹಿತರೆ, ನಮಗೆ 1000-2000 ರೂಪಾಯಿ ಏನಾದರೂ ಕೊಟ್ಟು ನಾವು ಆ ಕಂಪ್ನಿಯಲ್ಲಿ ನಾವು ಮೆಂಬರ್ ಆಗ್ತಾಯಿದ್ದೇವೆ ಅಂದರೆ, ಅದ್ರ ವರ್ತೇಬಲ್ ನಮಗೆ ಪ್ರಾಡಕ್ಟ್ ಕೊಡ್ತಾ ಇದೆ ಅಂದರೆ ಅದು ಡೈರೆಕ್ಟ್ ಸೆಲ್ಲಿಂಗಲ್ಲಿ ಬರುತ್ತೆ ಸ್ನೇಹಿತರೆ. ಮಾರ್ಕೆಟಲ್ಲಿ ತುಂಬ ಕಂಪನಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಬರುತ್ತಲ್ಲ, ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಇನ್ವೆಸ್ಟ್ಮೆಂಟ್ ಇರುತ್ತೆ ಸ್ನೇಹಿತರೆ, 5000, 10,000, 20,000 ಇನ್ವೆಸ್ಟ್ಮೆಂಟ್ ಇರುತ್ತೆ, ಮತ್ತು ಕ್ರಿಪ್ಟೋ ಕರೆನ್ಸಿ ಇರುತ್ತೆ, ಅದು ಬಿಟ್ಕಾಯಿನ್ ಆ ಥರ ಇರುತ್ತೆ ಸ್ನೇಹಿತರೆ. ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಸ್ನೇಹಿತರೆ. ಯಾವುದು ಪ್ರಾಡಕ್ಟ್ ಬೇಸ್ ಇರುತ್ತಾ, ನಾವು ದುಡ್ಡು ಕೊಡ್ತೀವಿ, ಪ್ರಾಡಕ್ಟ್ ಕೊಡತ್ತಂದರೆ ಅಂಥ ಪ್ಲ್ಯಾನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ತುಂಬ ಜನ ಶ್ರೀಮಂತ ಆಗಿದ್ದಾರೆ ಸ್ನೇಹಿತರೆ, ತುಂಬ ಜನ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಲ್ಲಿ ಹೋಗಿ ತುಂಬ ಜನ ಲಾಸ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಪ್ರಾಡಕ್ಟ್ ಬೇಸ್ ಯಾವುದಿರುತ್ತೆ ಅದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ಹೊಸದಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಲಾಂಚ್ ಆಗಿದೆ ಸ್ನೇಹಿತರೆ, ಕೇವಲ ಇವಾಗ 2 ತಿಂಗಳಾಗಿದೆ ಸ್ನೇಹಿತರೆ. ಆ ಕಂಪನಿ ಹೆಸರು ನೆಪ್ತಾರ ಮಾರ್ಕೆಟಿಂಗ್ OPC ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ ಸ್ನೇಹಿತರೆ. ನೀವು ಗೂಗಲಿಗೆ ಹೋಗಿ ನೆಪ್ತಾರ ಅಂತ ಹೊಡೆದ್ರೆ ಸ್ನೇಹಿತರೆ, ಆ ಕಂಪನಿ ಡೀಟೇಲ್ ಎಲ್ಲ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಇರಲ್ಲ ಸ್ನೇಹಿತರೆ. ಕಂಪ್ನಿಯಲ್ಲಿ ಕೆಲವೊಂದು ಪ್ರಾಡಕ್ಟ್ ಇದೆ ಸ್ನೇಹಿತರೆ. ಇಲ್ಲಿ ಹೋಮ್ ಕೇರ್ ಇದೆ ಪ್ರಾಡಕ್ಟ್, ಆಮೇಲೆ ಡೈಲಿ ನೀಡ್ಸ್ ಪ್ರಾಡಕ್ಟ್ ಇದ್ದಾವೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದ್ದಾವೆ, ಹರ್ಬಲ್ ಪ್ರಾಡಕ್ಟ್ ಇದ್ದಾವೆ. ಈ ಥರ ನಮಗೆ ಡೈಲಿ ನೀಡ್ ಏನೇನು ಪ್ರಾಡಕ್ಟ್ ಬೇಕಾಗತ್ತೆ ಸ್ನೇಹಿತರೆ, ಎಲ್ಲ ಪ್ರಾಡಕ್ಟಲ್ಲಿ ಅವೈಲೇಬಲ್ ಇರುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದರೆ ಸಾಕು, ಆ ಕಂಪ್ನಿಯ ಮೆಂಬರ್ ನೀವು ಆಗ್ತೀರ ಸ್ನೇಹಿತರೆ. ಬೇರೆ ಕಂಪ್ನಿಯಲ್ಲಿ ಏನಿರುತ್ತೆ ಅಂದರೆ, ಅಲ್ಲಿ ಒಂದು ಪ್ಯಾಕೇಜ್ ಇರುತ್ತೆ, ಇಷ್ಟು ತೊಗೋಬೇಕು ಅಷ್ಟು ತೊಗೋಬೇಕಂತ ಇರುತ್ತೆ ಸ್ನೇಹಿತರೆ. ಇಲ್ಲಿ ಯಾವುದೇ ಥರ ಪ್ಯಾಕೇಜ್ ಇರಲ್ಲ. ಯಾವುದಾದ್ರೂ ಒಂದು ಪ್ರಾಡಕ್ಟ್ ತೊಗೊಂಡು ನೀವು ಕಂಪ್ನಿ ಮೆಂಬರ್ ಆಗ್ಬೋದು ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಿಮಗೆ 2 ಪ್ಯಾಸಿವ್ ಇನ್ಕಮ್ ಬಗ್ಗೆ ಹೇಳಿದ್ದೀನಿ ಸ್ನೇಹಿತರೆ. ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್, ಇನ್ನೊಂದು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಲ್ಪ ಕಷ್ಟ ಇರುತ್ತೆ, ಕೆಲವೊಂದು ಟಾಸ್ಕ್ ಇರುತ್ತೆ. ಆ ಟಾಸ್ಕನ್ನು ಕಂಪ್ಲೀಟ್ ಮಾಡಿದರೆ ಚಾನಲ್ ಮೊನಿಟೈಸ್ ಆದರೆ ನಿಮಗೆ ಅರ್ನಿಂಗ್ ಬರುತ್ತೆ ಸ್ನೇಹಿತರೆ, ಅದು ಪ್ಯಾಸಿವ್ ಇನ್ಕಮ್ ಆಗಿ ಬರುತ್ತೆ. ಎರಡನೇ ಸ್ನೇಹಿತರೆ, ಯಾವುದಾದ್ರೂ ಪ್ರಾಡಕ್ಟ್ ಬೇಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ
ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಇರುತ್ತಲ್ಲ ಅಲ್ಲಿ ನೀವು ಜಾಯ್ನ್ ಆಗಿ ಸ್ನೇಹಿತರೆ. ನನ್ನ ಸಜೆಷನ್ ಪ್ರಕಾರ ನೆಪ್ತಾರ ಮಾರ್ಕೆಟಿಂಗ್ OPC ಪ್ರೈವೇಟ್ ಲಿಮಿಟೆಡ್ ಅದಲ್ಲ, ಅದು ಚೆನ್ನಾಗಿ ಕಂಪ್ನಿ ಇದೆ ಸ್ನೇಹಿತರೆ. ನೀವು ಅಲ್ಲಿ ಸಹ ಜಾಯ್ನ್ ಆಗ್ಬೋದು. ಅದರ ಡೀಟೇಲ್ಸ್ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಈ ಥರ ಮಾಹಿತಿ ನಿಮ್ಗೆ ಇಷ್ಟವಾದರೆ ಸ್ನೇಹಿತರೆ ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ ಸ್ನೇಹಿತರೆ.